ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತಿಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ಬಹಳನೇ ಚಳಿಯಾಗಿರೋದ್ರಿಂದ ಒಂದು ಬಹಳನೇ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಸ್ಪೆಷಲಿ ಇದನ್ನು ಟ್ರಾವೆಲ್ ಚುರುಮುರಿ ಅಂತ ಬೇಕಾದ್ರೂ ನೀವು ಕರಿಬೋದು. ಅಷ್ಟು ಅದ್ಭುತವಾಗಿರುತ್ತೆ. ಸೊ ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ವಿತಿನ್ 2 ಮಿನಿಟ್ಸಲ್ಲಿ ಪ್ರಿಪೇರ್ ಆಗುವಂಥ ಒಂದು ಚುರುಮುರಿ ಅಂತಲೇ ಹೇಳ್ಬೋದು. ಯೂಶ್ವಲಾಗಿ ನಾವು ಚುರುಮುರಿ ಅಂದ ತಕ್ಷಣ ಮಸಾಲ ಅದು ಇದು ಅಂತ ಎಲ್ಲ ಹೊರಗಡೆ ತಿಂದಿರ್ತೀವಿ. ಬಟ್ ನಾನು ತೋರಿಸ್ತಾ ಇರೋದು ಬಹಳನೇ ಸ್ಪೆಷಲ್ ಚುರುಮುರಿ. ಇದು ನನ್ನ ಓನ್ ರೆಸಿಪಿ. ಸೊ ನಾನು ಮಾಡಿದೆ, ಬಹಳನೇ ಅದ್ಭುತವಾಗಿ ಬಂತು. ಸೊ ನೀವು ಕೂಡ ಟ್ರೈ ಮಾಡಿ, ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ. ಸೊ ಯಾರು ಯಾವಾಗ ಎಲ್ಲಿ ಬೇಕಿದ್ರೂ ಮಾಡ್ಬೋದು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಕಮ್ಮಿ ಅವೈಲೇಬಲ್ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಇವತ್ತು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈಸಿ ಆಗುತ್ತೆ, ಯಾರು ಬೇಕಿದ್ರೂ ಮಾಡ್ಬೋದು. ಈ ಒಂದು ಚಳಿಗೆ ಹೇಳಿ ಮಾಡಿಸಿದ ಒಂದು ಚುರುಮುರಿ ರೆಸಿಪಿ ಅಂತಲೇ ನಾನು ಇವತ್ತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ಅಂದರೆ ಬಹಳ ಸಿಂಪಲಾಗಿರುತ್ತೆ. ಸೊ ನೋಡ್ತಾ ಇದ್ದರೆ ನಿಮಗೆ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಆಲ್ರೆಡಿ ಕಾಣ್ತಾ ಇರಬೇಕು. ಸೊ ನಾನು ಏನೇನು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನಾನು ರೆಗ್ಯುಲರಾಗಿ ಪುರಿ ಏನಿರುತ್ತೆ ಆ ಪುರಿನ ತೊಗೊಂಡಿದ್ದೀನಿ, ಒಂದು ಬೌಲ್ ಆಗುವಷ್ಟು. ಹಾಗೆಯೇ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜ. ಸೊ ನಾನು ಡ್ರೈಯಾಗಿ ಹುರಿದಿಟ್ಕೊಂಡಿರೋದು. ಅದಕ್ಕೆ ಅನುಗುಣವಾಗಿ ಕ್ಯಾರೆಟ್ ತುರಿ, ಫ್ರೆಶ್ ಆಗಿರುವಂಥ ತೆಂಗಿನ ತುರಿನೇ ತೊಗೋಬೇಕು. ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋ ಈರುಳ್ಳಿ, ಹಾಗೆಯೇ ಇದು ಬಂದು ಮಾವಿನಕಾಯಿ ತುರಿ. ಸೊ ಇದು ನಾನು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ಹುಳಿ ಮಾವಿನಕಾಯಿ ತೊಗೊಳ್ಳೋ ಉದ್ದೇಶ ಏನು ಅಂದರೆ, ಒಂದು ಟೇಸ್ಟು ಮತ್ತು ಫ್ಲೇವರು ಬಹಳನೇ ಅದ್ಭುತವಾಗಿರುತ್ತೆ. ಜೊತೆಗೆ ನಿಂಬೆಹಣ್ಣು ಹಾಕೋ ಅವಶ್ಯಕತೆ ಇರೋದಿಲ್ಲ, ಟೊಮೆಟೊ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೆ ನಾನು ಆಲ್ರೆಡಿ ಹೇಳಿದಾಗೆ ಟ್ರಾವೆಲ್ ಚುರುಮುರಿ ಅಂತ ಹೇಳಿದ್ದು. ಇದು ಬಹಳ ಅಂದರೆ ಬಹಳ ಟೇಸ್ಟ್ ಕೊಡುತ್ತೆ ಈ ಒಂದು ಚುರುಮುರಿಗೆ. ಇದು ಸ್ಪೆಷಲು. ಸೊ ಎಲ್ಲವನ್ನು ಕೂಡ ಇದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಇವೆಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ. ಇನ್ನು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಸಿಂಪಲ್ ಆಗಿರುವಂಥದ್ದನ್ನು ನಿಮಗೆ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ನೀವು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಮತ್ತು ಆ ಹೊರಗಡೆ ಈ ಟೈಮಲ್ಲಿ ನಾವು ಆಚೆ ಹೋಗಿ ತಿನ್ನೋಕ್ಕೂ ಆಗೋದಿಲ್ಲ. ಬಹಳನೇ ವೆದರು ತುಂಬ ಒಂಥರ ಅನ್ಕಂಡೀಷನಲ್ ಆಗಿ ಒಂಥರ ಬಹಳನೇ ಹಿಂಸೆ ಆಗೋ ಥರ ಇದೆ. ಸೊ ಹಾಗಾಗಿ ಮನೆಯಲ್ಲಿ ಈ ಥರ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ. ಬಹಳ ಅಂದರೆ ಬಹಳ ಇಷ್ಟಪಡ್ತೀರಾ ಮತ್ತು ಎಲ್ಲರೂ ಇಷ್ಟಪಟ್ಟು ಕೂತ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಒಂದು ಸ್ಪೆಷಲ್ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಪ್ಯಾನು, ಒಂದು ಬೌಲು ಏನಾರು ಇಟ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಜಾಸ್ತಿ ಏನು ಸೇರಿಸ್ಕೊಂಡಿಲ್ಲ, ಜಸ್ಟ್ ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ. ಸೊ ಇದಕ್ಕೆ ಜಾಸ್ತಿ ಎಣ್ಣೆ ಏನು ಖರ್ಚಾಗೋದಿಲ್ಲ. ಸೊ ಈ ಕಾದಿರುವಂಥ ಎಣ್ಣೆಗೆ ನಾವು ರುಚಿಗೆ ನೋಡಿಕೊಂಡು, ನೀವು ಪುರಿ ಎಷ್ಟು ತೊಗೋತೀರಾ ಅದ್ರ ಅನುಸಾರವಾಗಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಲ್ಟನ್ನು ತೊಗೊಂಡಿದ್ದೀನಿ. ನಾವು ಮತ್ತೆ ಏನು ಉಪ್ಪನ್ನು ಸೇರಿಸೋದಿಲ್ಲ, ಡೈರೆಕ್ಟಾಗಿ ಒಂದೇ ಸಲ ಸೊ ಉಪ್ಪನ್ನು ಹಾಕ್ಕೊಳ್ಳೋದು. ಅದಕ್ಕೊಂದು 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ಗಿಂತನೂ ಕಮ್ಮಿ ಅರಿಶಿನದ ಪುಡಿ ಸೇರಿಸ್ಕೊಳ್ಳಿ. ಹಾಗೆಯೇ ನಾವು ಖಾರಕ್ಕೆ ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ರೆಡ್ ಚಿಲ್ಲಿ ಪುಡಿನ ತೊಗೋತಾ ಇದ್ದೀನಿ. ಇದು ಮಾತ್ರ ನೀವು ನೋಡ್ಕೊಳ್ಳಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಸೇರಿಸ್ಕೊಳ್ಳಿ. ಯಾಕೆಂದರೆ ಮತ್ತೆ ನಾವೇನು ಖಾರಕ್ಕೆ ಸೇರಿಸೋದಿಲ್ಲ, ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಖಾರನ ಇದಕ್ಕೆ ಹಾಕೋತಾ ಇದ್ದೀವಿ. ಈಗ ಇದನ್ನು ನೀಟಾಗಿ ಒಂದ್ಸಲ ನಾವು ಕಮ್ಮಿ ಉರಿನಲ್ಲಿ ಇಟ್ಕೋಬೇಕು. ಇದಕ್ಕೆಲ್ಲ ಜಾಸ್ತಿ ಉರಿ ಇಟ್ಕೊಳ್ಳೋಕೆ ಹೋಗಬಾರ್ದು. ಸೊ ಫಸ್ಟು ನೀಟಾಗಿ ಇದನ್ನು ನಾವು ಲೈಟಾಗಿ ಎಣ್ಣೆಯಲ್ಲಿ ಈ ಥರ ಕಮ್ಮಿ ಉರಿನೇ ಇರಬೇಕು. ಇದಕ್ಕೆ ಮಾತ್ರ ಎಣ್ಣೆ ಜಾಸ್ತಿ ಕಾದಿರಬಾರ್ದು. ನೋಡಿ, ಇಷ್ಟೇ ಲೈಟಾಗಿ ನಾನು ಬಿಸಿನ ಮಾಡ್ಕೊಂಡಿದ್ದೀನಿ ಎಣ್ಣೆನ. ನೋಡಿ, ಈಗೆಲ್ಲ ಹೊಂದಿಸ್ಕೋಬೇಕಿತ್ತನ ಈ ಥರ ನೀಟಾಗಿ ಹೊಂದಿಸ್ಕೊಂಡ ನಂತರ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಈಗ ಇದಕ್ಕೆ ನಾವು ಏನು ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜ, ಹಾಗೆಯೇ ನಾವು ಈ ಪುರಿನ ಸೇರಿಸ್ಕೋಬೇಕು. ಈ ಪುರಿನ ತುಂಬ ಹೊತ್ತು ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟು ಈ ಮಸಾಲೆ ಏನಿದೆ ಖಾರದ ಪುಡಿ, ಸೊ ಅದು ನೀಟಾಗಿ ಮಿಕ್ಸ್ ಆಗಬೇಕು ಅಷ್ಟೇ ನಮಗೆ. ಸೊ ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಿದ್ದೀನಿ. ನೋಡಿ, ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನೀಟಾಗಿದು ಪುರಿ ಈ ಖಾರದ ಪುಡಿ ಮತ್ತು ಅರಿಶಿನ ಉಪ್ಪು ಎಲ್ಲ ನೀಟಾಗಿ ಹೊಂದಬೇಕು. ಸೊ ಆ ಥರ ನಾನು ನೀಟಾಗಿ ಮಿಕ್ಸನ್ನು ಮಾಡ್ಕೊತೀನಿ. ಈಗ ನಾನು ಇದನ್ನು ಒಂದು ಬೌಲ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಯಾಕೆ ನಾನು ಮಾಡಿದೆ ಅಂದರೆ, ಸೊ ಯೂಶ್ವಲಿ ಇದು ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಒಗ್ಗರಣೆ ಪುರಿ ಅಂತ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೆ ಇಮಿಡಿಯೇಟಾಗಿ ಇದಕ್ಕೆ ಖಾರ, ನಿಂಬೆಹಣ್ಣು, ಎಣ್ಣೆ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಹೇಳಿದಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು ಮನೇಲಿ ಇದು ಒಂದು ರೆಸಿಪಿ ಇದ್ದರೆ. ಸೊ ಇದನ್ನು ಡೈರೆಕ್ಟಾಗೂ ತಿನ್ನಿ, ಬಹಳ ರುಚಿಯಾಗಿರುತ್ತೆ, ಏನೂ ಬೇಡ. ಹಾಗೆ ಜೊತೆಗೆ ನಿಮಗೆ ಚುರುಮುರಿ, ಬೇಲ್ಪುರಿ, ನೀವು ಯಾವುದೇ ರೀತಿ ಈ ಪುರಿನಲ್ಲಿ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಈ ಥರ ಒಂದು ಡೈರೆಕ್ಟಾಗಿ ಮಾಡಿ ಇಟ್ಕೊಂಡಾಗ ನೀವು ಡೈರೆಕ್ಟಾಗಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಒಂದು ರೆಸಿಪಿ ಕಲ್ತಿದ್ದೆ ನಾನು. ಈ ಒಂದು ಪುರಿ ಯಾವಾಗಲೂ ನಮ್ಮ ಮನೆಯಲ್ಲಿ ತುಂಬ ಇಷ್ಟ, ಎಲ್ರಿಗೂ ತಿಂತಾ ಇರ್ತೀವಿ. ಆವಾಗ ನಾನು ಸುಮ್ಮನೆ ಟ್ರೈ ಮಾಡಿದೆ, ನೋಡೋಣ ಹೇಗಿರುತ್ತೆ
ಚೆನ್ನಾಗಿರುತ್ತೆ ಅಂತ ಬಹಳ ಚೆನ್ನಾಗಿ ಬಂತು. ಸೊ ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಎಷ್ಟು ಬೇಕು ನಾನು ಅಷ್ಟಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಮತ್ತೇನು ಉಪ್ಪು ಹುಳಿ ಖಾರ ಏನೂ ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಏನೇನು ತೊಗೊಂಡಿದ್ದೆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋತೀನಿ. ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಸೊ ಒಂದ್ಸಲ ನೀವು ಟ್ರೈ ಮಾಡಿ. ಈ ಮಳೆಗಾಲಕ್ಕಂತೂ ಒಳ್ಳೆ ಮಾನ್ಸೂನ್ ಅಂತಲೇ ಹೇಳ್ಬೋದು, ಅಷ್ಟು ಜಿಡಿ ಹಿಡ್ದಿದೆ, ತುಂಬ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಎಲ್ಲವನ್ನು ಹಾಕ್ಕೊಂಡು ನಾವು ಒಂದು ಬೇಗ ಮಿಕ್ಸನ್ನು ಕೊಟ್ಕೊಳ್ಳೋಣ. ಸೊ ಇದಕ್ಕೆ ಟೊಮೆಟೊ ಹಾಕಿಲ್ಲದೆ ಇರೋದ್ರಿಂದ ನೀವು ಆರಾಮಾಗಿ ಕೂತ್ಕೊಂಡು ಟೈಮ್ ತೊಗೊಂಡು ತಿನ್ಬೋದು. ಹಾಗೆ ನಿಂಬೆಹಣ್ಣು ಅವಶ್ಯಕತೆಯೂ ಇರೋದಿಲ್ಲ. ನಾನು ಪುರಿಗೆ ಒಗ್ಗರಣೆಗೆ ಹಾಕುವಾಗ ಲೈಟಾಗಿ ನಾನು ಆಮ್ಚೂರು ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಹೇಳೋದನ್ನು ಮರೆತುಬಿಟ್ಟೆ. ಯಾಕೆಂದರೆ ನಾವು ಎಲ್ಲ ಕಡೆನೂ ಅಂದರೆ ಎನಿ ಟೈಮು ನಮಗೆ ಮಾವಿನಕಾಯಿ ಸಿಕ್ಕೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಆಮ್ಚೂರು ಪೌಡ್ರನ್ನು ಇಟ್ಕೊಂಡಿರ್ತೀನಿ. ಸೊ ಅದನ್ನು ಈ ಥರ ಒಂದು ಪುರಿಗೆ ಹಾಕಿ ಇಟ್ಕೊಂಡ್ಬಿಟ್ಟೆ ಒಗ್ಗರಣೆಗೆ ನಾವು ಯಾವಾಗ ಬೇಕಿದ್ರೂ ಸೇರಿಸ್ಕೋಬೋದು. ನಿಂಬೆಹಣ್ಣು ಏನು ಬೇಕಾಗಿರಲ್ಲ, ಹಾಗೆ ಮಾವಿನಕಾಯಿನೂ ಬೇಕಾಗಿರೋದಿಲ್ಲ. ಬಟ್ ನನ್ನ ಹತ್ರ ಮಾವಿನಕಾಯಿ ಇತ್ತಲ್ಲ ಅಂತ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಇದ್ದಾಗ ಹಾಕ್ಕೊತೀನಿ. ಬಹಳ ಹೇಳ್ದಾಗೇ ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತು ಟೇಸ್ಟಿ ಕೂಡ ಬಹಳನೇ ಒಂದು ಅದ್ಭುತವಾಗಿರುತ್ತೆ. ಮತ್ತು ಇದು ಆಯಿಲ್ ಫ್ರೀ ಕೂಡ, ಜಾಸ್ತಿ ಎಲ್ಲ ಹೆವಿ ಆಯಿಲ್ ನೀವು ತಿಂತೀರಲ್ಲ, ಸೊ ಆ ಥರ ಒಂದು ಗಿಲ್ಟ್ ಇರೋದಿಲ್ಲ. ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಸೊ ನೋಡಿ ಈಗ ನೀಟಾಗಿ ಒಂದು ಮಿಕ್ಸನ್ನು ಕೊಟ್ಕೊಂಡಿದ್ದೀನಿ. ಸೂಪರಾಗಿರುವಂಥ ಒಂದು ಚುರುಮುರಿ ರೆಡಿಯಾಗಿದೆ. ಸೊ ನೋಡೋಕ್ಕೆ ಏನು ಕಲರ್ ಇದೆ ಡೈರೆಕ್ಟಾಗಿ ಕೂಡ ಅದೇ. ಈಗ ನಾನು ಇದೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನನ್ನ ಮೇಲೆ ಸ್ವಲ್ಪ ಆಲೂ ಬುಜ್ಜಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಬಹಳ ಒಂದು ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾತ್ರ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ನಮ್ಮ ಒಂದು ಹೊರಗಡೆ ಏನು ತಿಂತೀವಿ ಚುರುಮುರಿ, ಅದಕ್ಕಿಂತನೂ ಒಂದು ಕೈ ಬಹಳನೇ ಸ್ವಚ್ಛವಾಗಿದೆ ಮತ್ತು ತುಂಬ ಟೇಸ್ಟಿಯಾಗಿದೆ, ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸೇ. ನೀವು ಒಂದ್ಸಲ ಮನೆಯಲ್ಲಿ ಸಿಂಪಲ್ಲಾಗಿ ಈ ಥರ ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕಾನ್ ಒತ್ತಿ ಆಲ್ ಅಂತ ಕೊಡಿ. ನಾನು ಪ್ರತಿಯೊಂದು ಏನು ಅಡುಗೆನ ನಾನು ನಿಮಗೆ ಹಾಕ್ತೀನಿ ಆ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಈಸಿಯಾಗಿ ನೋಡ್ಬೋದು. ಮತ್ತು ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ನೋಡಿದ್ರಲ್ಲ, ಸೊ ಮತ್ತೊಂದು ಇದೇ ಥರ ಬಹಳನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರೋಂಥ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.